ಪ್ರತಾಪ ಪ್ರವಿಶೇಷೇಣ ದೂರೀಕೃತ ವಿದೂಷಣಂ ವಿದಾರಿತಾರಿಂ ಅತ್ಯಂತ ಪ್ರಸನ್ನಂ ಪ್ರಣಮಾಮ್ಯಹಂ. ಪ್ರತಾಪ ಪ್ರವಿಶೇಷೇಣ, ಪ್ರತಾಪ ಅಂದ್ರೆ ಶತ್ರುಗಳನ್ನು ನಾಶ ಮಾಡತಕ್ಕಂಥ ಶಕ್ತಿ, ದೋಷವನ್ನು ನಿಗ್ರಹ ಮಾಡುವ ಶಕ್ತಿ, ದುಷ್ಟತನವನ್ನು ನಾಶ ಮಾಡುವ ಶಕ್ತಿ. ಅದರ ಪ್ರವಿಶೇಷ ಅಂದ್ರೆ ಅತಿಶಯ, ವಿಶೇಷ ಅಷ್ಟಲ್ಲ, ಪ್ರವಿಶೇಷ, ಪ್ರಕೃಷ್ಟವಾದ, ಸರ್ವೋತ್ಕೃಷ್ಟವಾದ ಪ್ರತಾಪ. ಅಂಥ ಪ್ರತಾಪ ಪ್ರವಿಶೇಷದಿಂದ ಏನಾಗಿದೆ? ಪ್ರತಾಪ ಪ್ರವಿಶೇಷೇಣ ವಿದಾರಿತ ವಿದೂಷಣಂ, ಎಲ್ಲ ದೋಷಗಳನ್ನು ನಾಶ ಮಾಡಿದವ. ಯಾರಲ್ಲಿ ನಮ್ಮಲ್ಲಿ ಇರತಕ್ಕ ದೋಷಗಳನ್ನು ನಾಶ ಮಾಡುವವ ಸ್ವತಃ ದೋಷದು. ನಾವು ಹಾಗೆ ಮುಖ ತಿರುಗಿಸುವುದಿಲ್ಲ ಯಾರಿಗೂ, ಎಲ್ಲರ ಒಳಗೂ ಬಿಂಬರೂಪ. ಅವನು ಏನು ಮಾಡ್ಲಿಕ್ಕಾಗುತ್ತೆ? ಇವ್ರು ಮುಖ ತಿರುಗಿಸುವುದೇ ಆಗುದಿಲ್ಲ. ಅದಕ್ಕೆ ಹೇಳ್ತಾರೆ ಅವನು ಕೋಪದಿಂದ ಯಾರನ್ನೂ ನಾಶ ಮಾಡಲಿಲ್ಲ. ಯಾಕೆ? ಅತ್ಯಂತ ಪ್ರಸನ್ನ, ಯಾವಾಗಲೂ ಅನಂತವಾಗಿ ಸಂತೋಷವಾಗಿರುವ, ಯಾರ ಮೇಲೂ ಕೋಪವೇ ಬರುವುದಿಲ್ಲ ಅವನಿಗೆ. ಅವನ ಸಂಹಾರದ ಹಿಂದೆಯೂ ಇರುವುದು ಪ್ರೀತಿ, ಅನುಕಂಪೆ ಹೊರತು ಕೋಪ ಅಲ್ಲ. ಅತ್ಯಂತ ಪ್ರಸನ್ನಂ ಪ್ರಣಮಾಮ್ಯಹಂ. ಹಾಗೆ ಸದಾ ಪ್ರಸನ್ನನಾಗಿ ಎಲ್ಲರ ಮೇಲೂ ಪ್ರಸಾದ, ಅವನ ನಾಶವೂ ಕೂಡ ಪ್ರಸಾದವೇ. ನಾಗ ಹಣದ ಮೇಲೆ ಕೃಷ್ಣ ನಾಟ್ಯವಾಡಿದಾಗ ಕಾಳಿಯ ಫಣ ಮಾಣಿಕ್ಯ ಮಂಡಿತ ಶ್ರೀಪದಾಂಬುಜ ಅಂತ ಕೃಷ್ಣಾಷ್ಟೋತ್ತರದಲ್ಲಿ ಹೇಳ್ತಾರಲ್ಲ, ಕಾಳಿಯನ ಮೇಲೆ ನಾಟ್ಯವಾಡಿ ಕಾಳಿಯನನ್ನ ತುಳಿದು ಅಲ್ಲಿಂದ ಓಡಿಸಿ ಬಿಟ್ಟ. ಆಗ ಕೋಪೋಪ್ಯನುಗ್ರಹ ಏವನಃ ಅಂತ ಅಲ್ಲಿ ಇರತಕ್ಕಂಥ ನಾಗಸ್ತ್ರೀಯರು ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ್ರಂತೆ, ನಿನ್ನ ಕಾರುಣ್ಯ ದೊಡ್ಡದು. ಯಾಕೆಂದ್ರೆ ನಮ್ಮ ಯಜಮಾನರಿಗೆ ಭಾರಿ ಸಿಟ್ಟಿತ್ತು, ಅವ್ರ ಜೊತೆ ಸಂಸಾರ ಮಾಡೋದೇ ಕಷ್ಟ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟೆ, ನಿನ್ನ ಕೋಪದಿಂದ ಅವರಿಗೆ ಒಳ್ಳೇದಾಯ್ತು ಅಂತ ಹೇಳಿದ್ರು. ನಿನ್ನ ಕೋಪ ಅನುಗ್ರಹ ಅಂತ. ಅತಿಶಯವಾದ ಕೋಪ ಇದ್ದಾಗ ಅವರ ಕೋಪದ ಮೇಲೆ ಇವನು ನಾಟ್ಯ ಆಡಿ ಅವನನ್ನ ಮಣಿಸಿಬಿಟ್ಟ, ಅವನು ಜಗ್ಗಿಬಿಟ್ಟ. ಅಂದ್ರೆ ಅದು ಅವನನ್ನ ನಾಶ ಮಾಡಿದ್ದಲ್ಲ, ಅವನನ್ನು ಸೋಲಿಸಿದ್ದಲ್ಲ, ಅವನಲ್ಲಿ ಇದ್ದ ದುಷ್ಟವಾದಂತಹ ಸ್ವಭಾವವನ್ನ ಸೋಲಿಸಿದ. ಆಮೇಲೆ ಕಾಳಿಯ ಬಹಳ ಮೃದುವಾಗಿ ಭಗವದ್ಭಕ್ತನಾಗಿ ಬಿಟ್ಟ. ಇದನ್ನೇ ಭಗವಂತನ ಕೋಪವೂ ಪ್ರಸಾದ. ಆದ್ರಿಂದ ಅವನ ಕೋಪ ಅಲ್ವೇ ಅಲ್ಲ, ಅದು ಸದಾ ಪ್ರಸನ್ನ. ಇನ್ನೊಬ್ಬರ ಮೇಲೆ ಕೋಪ ಮಾಡಿದ್ರು ಅದು ಅನುಗ್ರಹವೇ. ಅನುಗ್ರಹ ರೂಪವಾದ ಕೋಪ ಹೊರತು ದ್ವೇಷ ರೂಪವಾದ, ಆಕ್ರೋಶ ರೂಪವಾದ ಕೋಪ ಭಗವಂತನ ಇಲ್ವೇ ಇಲ್ಲ. ಅತ್ಯಂತ ಪ್ರಸನ್ನಂ ಪ್ರಣಮಾಮ್ಯಹಂ. ಅಂಥ ಭಗವಂತನನ್ನು ನಾನು ನಮಸ್ಕಾರ ಮಾಡ್ತೇನೆ. ವಿದಾರಿತಾರಿಂ ಪ್ರತಾಪ ಪ್ರವಿಶೇಷೇಣ ದೂರೀಕೃತ ವಿದೂಷಣಂ, ಎಲ್ಲ ದೋಷಗಳನ್ನು ಶತ್ರುಗಳನ್ನು ನಾಶ ಮಾಡಿದೆ. ವಿದಾರಿತಾರಿಂ ಅತ್ಯಂತ ಪ್ರಸನ್ನಂ ಪ್ರಣಮಾಮ್ಯಹಂ.